ಸತೀಶ್ ಜಾರಕಿಹೊಳಿ ಸಾಹೇಬರ ಸಾವಿರಾರು ಜನ ಅಭಿಮಾನಿಗಳಲ್ಲಿ ಅಪಶಬ್ದವನ್ನು ಮಾತಾಡಿದರು. ನೀನು ಗಂಡಸಿದ್ರೆ ನಮ್ಮ ಭಾಗಕ್ಕೆ ಬಾ, ನನ್ನ ಕಡೆ ಬಂದು ತೋರಿಸು ಅಂತಂದರು. ಇದನ್ನು ಕಳಿಸೋದಕ್ಕೆ ಎಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರು. ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆ ಒಳಗೆ ನೈಪಥ್ಯಕ್ಕೆ ಸೇರಿದಂಥ ವ್ಯಕ್ತಿ, ಅವನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ. ಏನು ವಿದ್ಯುತ್ ಶಕ್ತಿ ಒಂದು ಸಂಘಟನೆ, ಒಂದು ಸಂಸ್ಥೆದ ಚುನಾವಣೆ ನಡೆದಾಗ ಅಲ್ಲಿ ಏನೋ ಗೋಲ್ಮಾಲ್ ಮಾಡಿ ಅವನ ಕಮಿಟಿ ಒಂದು ಆಯ್ಕೆಯಾಗಿ ಬಂತು. ಆದ್ರೆ ನಮ್ಮ ಭಾಳ ಜನ ಕನ್ಫ್ಯೂಷನ್ ಆಗಿ ಭಾಳ ಮಂದಿಗೆ ಅದು ವೋಟಿಂಗ್ ಅದು ಏನು ಅಂತ 16 ಮಂದಿಗೆ ವೋಟಿಂಗ್ ಮಾಡುವಂಥದ್ದನ್ನು ಗೊತ್ತಾಗಿರಲಿಲ್ಲ. ಅದು ಹೆಂಗೆ ಮಾಡೋ ಟ್ರೈನಿಂಗ್ ಮತ್ತು ಸಮಯದ ಅಭಾವದಿಂದ ಅದೆಲ್ಲ ಸ್ವಲ್ಪ ಹಿನ್ನಡೆ ಆಯಿತು. ರಾಜ್ಯದ ಇದೊಂದರಲ್ಲಿ ಈ ರಾಜಕೀಯದಲ್ಲಿ ಸೋಲು ಗೆಲುವು ಸಾಮಾನ್ಯವ. ಈ ಸೋಲು ಗೆಲುವು ಸಾಮಾನ್ಯ ಇದ್ದದ್ದನ್ನು. ಆದ್ದರಿಂದ ಇವೆಲ್ಲ ಹಿಂಗಿರ್ಲಕ್ಕಾಗಿ ಒಬ್ಬ ಮಾನ್ಯ KDP ಸಭೆಯೊಳಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ತಾಲೂಕು KDP ಸಭೆಯೊಳಗೆ ಒಬ್ಬ ಇಂಜಿನಿಯರ್, ಎಲ್ಲಿ ರೈತಾಪಿ ಜನರದ ತೊಂದರೆ ಇರ್ತಾವ, ಸರ್ಕಾರಿ ಅಧಿಕಾರಿಗಳು ಕರ್ಮಚಾರಿಗಳು ಕೆಲಸ ಮಾಡೋದಿಲ್ಲ, ಅಲ್ಲಿ ಕೇಳ್ತಕ್ಕಂಥದ್ದು, ಆ ಸಮಸ್ಯೆಗೆ ಪರಿಹಾರ ಸೂಚಿಸ್ತಕ್ಕಂಥದ್ದು KDP ಸಭೆಯೊಳಗೆ ನಿರ್ಣಯ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಜಾರಕಿಹೊಳಿ ಸಾಹೇಬರಿಗೆ, ಯಾಕಂದ್ರೆ ಉಸ್ತುವಾರಿ ಮಂತ್ರಿ. ಇವತ್ತವ ರಮೇಶ್ ಕತ್ತಿ ನಿನ್ನ ಗಂಡಸದಿನೋ ಇಲ್ಲೋ ಅಂತ ಕೇಳಿದಾನ. ಇಂಜಿನಿಯರ್ಗೆ ಇವಂಗೆ ಏನು ಸಂಬಂಧ? ಇಂಜಿನಿಯರ ಸರ್ಕಾರಕ್ಕೆ ಜವಾಬ್ದಾರಿ ಮನುಷ್ಯವ. ರಮೇಶ್ ಕತ್ತಿಗೆ ಜವಾಬ್ದಾರಿ ಅಲ್ಲ. ರಮೇಶ್ ಕತ್ತಿ ಏನು ಸರ್ಕಾರದಾಗ ಎಲ್ಲರೂ ML ಅದಾನ, MP ಅದಾನ, ಏನದಾನ? ಅದಕ್ಕೆ ಇಂಜಿನಿಯರ್ನ ಕೇಳಿರ್ತಕ್ಕಂಥ ಅಧಿಕಾರ ಮಂತ್ರಿಗಳಿಗಿದೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆಯಾ ಸಂಬಂಧಪಟ್ಟು ಇಲಾಖೆಗೆ ಸಂಬಂಧಪಟ್ಟದ್ದು. ಅದನ್ನು ಬಿಟ್ಟು ಇವತ್ತು ನೀನು ಗಂಡಸ ಅಂತ ಕೇಳ್ತಾನಂದ್ರೆ ಯಾವ ಹಂತದೊಳಗೆ ಇವು ಗಂಡಸ ಅಂತ ಕೇಳ್ತಾನ, ಏನಂತ ಕೇಳ್ತಾ ಇದ್ದಾನೆ? ಬರೀ ಮಿಷಿ ತಿರುವುದರಿಂದ, ನಾನು ಬೇಕಾಬಿಟ್ಟು ಮಾತಾಡುವುದರಿಂದ ನಿಂದು ಏನಪ್ಪ ರಮೇಶ್ ಕತ್ತಿ? ನೀನು ಯಾವ ನಿಟ್ಟಿನೊಳಗೆ ಏನಂತ ನೀವು ಮಾತಾಡ್ತಾ ಇದ್ದಿ? ನಮ್ಮಲ್ಲಿ ಭಾಳಷ್ಟು ಜನ ಇವಾಗೇನು ಹುತ್ತು ಹಿಡ್ದತ್ತೀವ ಅಂತಾರೆ. ಇವಾಗೇನು ಹುತ್ತಾಗಿದೆ, ನಾವು ಏನು ಅಧಿಕಾರ ಇಲ್ಲ, ಏನಿಲ್ಲ ಅಂತಿಲ್ಲ. ಇವೇನೋ ಒಂದು ಸೊಸೈಟಿ ಗೆದ್ದ ಮೇಲೆ ಇವಾಗೇನೋ ಹುತ್ತು ಹಿಡ್ದೈತಿ ಅಂತ ಅನ್ನಿಸ್ತೈತಿ. ನಾನು ಎಷ್ಟೇ ಹೇಳ್ತೇನೆ ರಮೇಶ್ ಕತ್ತಿಗೆ, ಇಲ್ಲಿ ತನಕ ನಾವು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಸಾವುಕಾರ ಅಂತಿದ್ರು ಬೇಡ, ಅದೆಲ್ಲ ಏನು ಮಾಡಬೇಡ್ರಿ. ಭಾಳಷ್ಟು ಜನ ಅಭಿಮಾನಿಗಳು, ಸಾವಿರಾರು ಜನ ಇವತ್ತು ರೊಚ್ಚಿಗೆ ಎದ್ದಿರ್ತಕ್ಕಂಥದ್ದು ನೋಡ್ತೀರಿ. ಸಾವುಕಾರ ನಾವು ಬಿಡ್ರಿ, ನಮಗೇನು ತಡೋಬೇಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ರು ಅವ್ರು. ಆದರೆ ಸಾವುಕಾರ ಏನಾಕೈತಿ, ಅವರು ಒಬ್ಬ ಕ್ಯಾಬಿನೆಟ್ ಮಂತ್ರಿ, ಸರ್ಕಾರದೊಳಗಿರ್ತಕ್ಕಂಥ ಪಾರ್ಟ್ ಆಫ್ ಗೌರ್ಮೆಂಟ್ ಅವತ್ತು ಸರ್ಕಾರ ಅವರು. ಅದರಿಂದ ಇವರೇನಾದರೂ ಮಕ್ಕಳಿಗೆ, ಇವರು ಅಭಿಮಾನಿಗಳು ಏನಾದರೂ ತಡವಿದ್ರೆ, ಏನಾದರೂ ತೊಂದರೆ ತಾಪತ್ರೆಗಳು ಸರ್ಕಾರ ಹೆಸರು ಕೆಡ್ತೈತೆ ಅನ್ನೋ ಉದ್ದೇಶದಿಂದ ಎಲ್ಲವನ್ನ ಅವರು ಪರಿಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಭಿಮಾನಿಗಳನ್ನ ಬಿಡಲಿಲ್ಲ. ನಾನು ಇಷ್ಟ ರಮೇಶ್ ಕತ್ತಿನ ಕೇಳ್ತೇನೆ, ನೀನು ಬರೀ ಗಂಡಸ ನೀನು ಮೊನ್ನೆ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಒಂದು ಅವಾಚ್ಯ ಶಬ್ದಗಳಿಂದ ನಿದ್ದೆ ಮಾಡಿದ್ದೀನಿ ನನ್ನ ಶಬ್ದಕ್ಕೆ, ನಮ್ಮ ಸಮಾಜಕ್ಕೆ. ನಿನ್ನ ಮೇಲೆ ನಾವು ಆ ಕೇಸನ್ನೊಳಗೆ ನೀನು ಕರೆ ಗಂಡಸಾಗಿದ್ದಾರೆ ರಮೇಶ್ ಕತ್ತಿ. ನಾನು ಒಂದು ಮಾತು ಕೇಳ್ತೇನೆ, ಸಾರ್ವಜನಿಕರ ಪರವಾಗಿ ಕೇಳ್ತೇನೆ, ನಿನ್ನ ಇನ್ನೊಬ್ಬರ ಗಂಡಸ್ತನವನ್ನು ನೀನು ಕತ್ತಿ ಹೇಳ್ತೇನೆ. ನೀನು ಯಾಕಪ್ಪ ಮಾತಾಡಿದಿ ವಾಲ್ಮೀಕಿ ಸಮಾಜಕ್ಕೆ? ಕೋಡ್ದಾಗ ಏನು ಹೇಳ್ತಿ? ಅಫಿಡವಿಟನ್ನು ಕೊಡ್ತಿ ಅಲ್ಲ. ನಾನು ಹಂಗೆ ಅಂದೇ ಇಲ್ರಿ, ನನ್ನ ಶಬ್ದ ಮಾತಾಡಿಲ್ಲ, ನಾನು ಬೇಡ್ರೋ ಅಂತಂದೇನು ವಿನಃ ಬೇಡ್ರಿ ನಾ ಬೇದೇ ಇಲ್ಲ ಅಂತ ಯಾಕೆ ಅಂಜಿದಿಪ್ಪ? ನೀ ಯಾಕೆ ಅಂಜಿದಿ? ಬ್ಯಾಡ್ ಲೀಡ್ರಿಗೆ ಯಾಕೆ ಅಂಜಿದಿ? ನೀ ಗಂಡಸದಿನೋ ಇಲ್ಲೋ? ಹಂಗಾದ್ರೆ ನೀ ಗಂಡಸಲ್ಲ, ನೀ ಹೆಂಗಸದಿ ಅಂತ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ. ನೀನು ಗಂಡಸನೇ ಅಲ್ಲ. ನೀನು ಗಂಡಸನೇ ಅಲ್ಲದೆ ಇದ್ದಾಗ ನೀನು ಗಂಡಸ್ತನದ ಬಗ್ಗೆ ಇನ್ನೊಬ್ಬ ಮಂತ್ರಿಗಳನ್ನ ಯಾಕೆ ಕೇಳ್ತಿ? ಮೊದಲು ನಿನ್ನಲ್ಲಿ ಧೈರ್ಯ ಇರ್ತಿತ್ತು, ನಿನ್ನಲ್ಲಿ ಗಡ್ಸ್ ಇರ್ತಿತ್ತು ಅಂತಂದ್ರೆ ನೀನು ಹೌದು ನಾನು ಮಾತಾಡಿದ್ದು ಖರೆ ಅಂತ ಹೇಳ್ತೈತಿ. ಅದಕ್ಕೆ ರಮೇಶ್ ಕತ್ತಿ ನೀನು ಗಂಡಸಲ್ಲ, ನೀನು ಯಾವತ್ತೂ ಕೂಡ ಮರ್ದಲ್ಲ, ನಿನ್ನ ನಾಮರ್ದ ಅಂತ ನಾವು ಕರಿಬೇಕಾಗ್ತೈತಿ. ನೀನು ಯಾವತ್ತೂ ಹೇಳ್ತಿ ನಾನು ಮಾತಾಡಿದ್ದದು ಈದು ಹೊಡೆದು ಸಿಡಿಲು ಹೊಡೆದಂಗೆ ನೀನು ಮಾತಾಡಿದ್ದು ಸಿಡಿಲು ಹೊಡೆದಂಗಲ್ಲ, ಇದು ಹೊಡೆದಂಗಲ್ಲ. ಅದು ಒಂದು ಏನಂದ ಅಂತಂದ್ರೆ ಅತಿ ಈ ಹುಚ್ಚತನದ ಪರಮಾವಧಿ. ಅದಕ್ಕೆ ನಿನ್ನ ಮಾತನ್ನು ನಾನು ಬಲವಾಗಿ ಖಂಡಿಸ್ತೇನೆ. ನಿನ್ನ ಗಂಡಸ್ತನ ಈ ಎಲ್ಲ ಅವಾಚ್ಯ ಶಬ್ದಗಳನ್ನು ಬಿಡ. ಯಾವತ್ತು ಲಿಂಗಾಯತ ಸಮಾಜ ಈ ಬೆಳಗಾವಿ ಒಳಗೆ, ಕರ್ನಾಟಕದೊಳಗೆ ವಾಲ್ಮೀಕಿ ಸಮಾಜ, ಇನ್ನಿತರೆಲ್ಲ ಸಮಾಜ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರದೈತಿ. ಈ ಸಮಾಜವನ್ನು ಮತ್ತು ಲಿಂಗಾಯತ ಸಮಾಜ ಎತ್ತಿ ಕಟ್ಟಿದಂಥ ಕೆಲಸ, ಈ ಬೆಂಕಿ ಹತ್ತುವಂಥ ಕೆಲಸ ನೀವು ಮಾಡಬೇಡ. ಈ ಇವರಂಥ ಕೆಲಸ ನೀನು ಸಾಮರಸ್ಯವನ್ನು ಕೆಡಿಸ್ತಕ್ಕಂಥ ಕೆಲಸ ನೀವು ಮಾಡ್ತಿ. ಅದಕ್ಕೆ ನಾವೆಲ್ಲ ಅನ್ಯೋನ್ಯತೆಯಿಂದ ಲಿಂಗಾಯತರು, ನಾಯಕರು, ಕುರುಬರು, ಎಲ್ಲ ಸಮುದಾಯಗಳು, ಮುಸ್ಲಿಮರು, ಎಲ್ಲ ಧರ್ಮದವ್ರು ನಾವೆಲ್ಲ ಅನ್ಯೋನ್ಯತೆಯಿಂದ ಇದೀವಿ. ಗಂಡಸ್ತನದ ಮಾತಾಡಬೇಡ. ಗಂಡಸ್ತನದ ಮಾತಾಡಿದ್ದೆ ಆದ್ರೆ ನಿನಗೆ ಭಾಳ ತುಟ್ಟಿ ಬೀಳ್ತೈತಿ. ನಾಳೆ ಏನು ಮಾಡ್ತೀವಿ ನಾವು ಕ್ರಾಂತಿ ಅದು ನಿನಗೆ ಗೊತ್ತೈತಿ. ಅದರಿಂದ ಮತ್ತೊಂದು ಹೇಳ್ತೇನೆ ನಾನು, ಈ ಹುಕ್ಕೇರಿ ಮತಕ್ಷೇತ್ರ ನಿಂದಲ್ಲ ಅಥವಾ ನಿನ್ನ ಅಪ್ಪಂದಲ್ಲ, ಅದು ನಮ್ಮೆಲ್ಲರದು ಜನರದೈತಿ, ನಾಗರಿಕರದೈತಿ. ವಾಲ್ಮೀಕಿ ಸಮಾಜ
ಅಲ್ಲಿ ಕೋಟೆ ಕೊತ್ತಳಗಳನ್ನು ಕಟ್ಟಿ ಆಡಿರ್ತಕ್ಕಂಥ ನೀ ಯಾವಾಗ ಭೂಪಟದಾಗಿದ್ದಿ, ನಿಂದು ಎಷ್ಟು ಜನ್ಮ ನೀನು ಮಾತಾಡ್ತಿ, ನಿನ್ನ ಅಲ್ಲಿ ಏನು ವಂಶದಲ್ಲಿ ನಮ್ಮವ್ರ ವಂಶದ ರಕ್ತ ಅಲ್ಲಿ ಸುರದತ್ತಿ ಹುಕ್ಕೇರಿ ಮತಕ್ಷೇತ್ರದೊಳಗೆ ಹುಕ್ಕೇರಿ ತಾಲೂಕಿನೊಳಗೆ ನಾವು ಅಲ್ಲಿ ವಾರಸ್ದಾರರು, ನಾವು ನಿಜವಾದ ವಾರಸ್ದಾರ. ಅದರಿಂದ ನಮ್ಮನ್ನು ಕೆನಗಾಗ ಹೋಗಬೇಡ, ಸಾಮರಸ್ಯಕ್ಕೆ ಹುಳಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಡ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ.